Hello everyone, welcome to Students Adda YouTube ಚಾನಲ್. ಇವತ್ತು ನಾವು SSCGDಗೆ ಸಂಬಂಧಪಟ್ಟಂತಹ ರೀಸನಿಂಗ್ ಸಬ್ಜೆಕ್ಟ್ ಅಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೇನ್ ಇದು ನಮಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. Before we should start the lesson, we'll learn one important thing of our life. Life is very short and anxious for those who forget the past, neglect the present, and fear the future. ಯಾರು ಪಾಸ್ಟ್ನ ಯೋಚನೆ ಮಾಡ್ತಾ ಇರ್ತೀರಾ, ಹಿಂದೆ ತಪ್ಪನ್ನ ಆಗಿರ್ತಾವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋರು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋರು ಪ್ರೆಸೆಂಟ್ನ ಮರ್ತ್ ಬಿಟ್ಟಿರ್ತಾರೆ. ಅದಕ್ಕಾಗಿ ಅವ್ರಿಗೆ ಫ್ಯೂಚರ್ ಅನ್ನೋದ್ರಿಂದ ಭಯ ಬರುತ್ತೆ. ಹಿಂದೆ ಏನಾಯ್ತು ಆಯ್ತು, ಮುಂದೆ ಏನಾಗುತ್ತಾಗುತ್ತೆ ಈ ಕ್ಷಣದಲ್ಲಿರಿ ಫ್ರೆಂಡ್ಸ್. ಬನ್ನಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂದ್ರೆ ಏನು? ಅವರು ಒಂದು ವರ್ಡ್ಸ್ ಕೊಟ್ಟಿರ್ತಾರೆ, A Z Y W ಅಂತ ಕೊಟ್ಟು, ನೆಕ್ಸ್ಟ್ ಅದಕ್ಕೆ ಒಂದು ಸಂಬಂಧ ರಿಲೇಷನ್ ಕೊಟ್ಟಿರ್ತಾರೆ XYRW ಅಂತ. ಈ ತರ ನಾವು ಫೈಂಡ್ ಮಾಡಬೇಕು. ಅವ್ರು ಇದು ಕೊಟ್ಟಿರ್ತಾರೆ, ಇದನ್ನ ನಾವು ಡಿಕೋಡ್ ಮಾಡಬೇಕು. ಡಿಕೋಡ್ ಅಂದ್ರೆ ಆನ್ಸರ್ನ ಫೈಂಡ್ ಮಾಡಬೇಕು. ಅದಕ್ಕಾಗಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತಾರೆ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಬರಬೇಕು ಅಂದ್ರೆ ನಮಗೆ ABCD ಗೊತ್ತಿರಬೇಕು ಫ್ರೆಂಡ್ಸ್. ABCD Z ವರೆಗೂ ಗೊತ್ತಿರಬೇಕು. ಸರ್ ನಮ್ಗೆ ನೆನಪಿದೆ ಸರ್ ನೀವು ಅಂತ ಅನ್ಬೋದಲ್ಲ, ಬಟ್ ಆ ಥರ ಅಲ್ಲ ಫ್ರೆಂಡ್ಸ್. ನಾವು ಅವಾಗ ಓದಿದ್ದು ಇಲ್ಲಿ ಯೂಸ್ ಆಗಲ್ಲ. ಅವಾಗ ಏನು ಓದಿದ್ವಿ ನಾವು? A to Z ಓದಿದ್ವಿ. ಬಟ್ ಈ ಥರ ನಮಗೆ ಬೇಡ, ನಮ್ಗೆ ಈ ಥರ ಬೇಡ. ನಮ್ಗೆ ಈ ಥರ ಬೇಡ. ನಮ್ಗೇನು ಪರ್ಫೆಕ್ಟ್ ಆಗಬೇಕು. ABCDEFGHIJKLMNOPQRSTUVWXYZ. ಬನ್ನಿ ಅದರ ಪ್ಲೇಸ್ ವ್ಯಾಲ್ಯೂನ ಬರೆಯೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಸರ್ ನಾವು ಎಕ್ಸಾಮಲ್ಲೂ ಇದೇ ಥರ ಮಾಡ್ಕೊಂಡು ಬರೀಬೇಕಾ ಅಂತ ನೀವು ಕೇಳ್ಬೋದು. ಬಟ್ ಈ ಥರ ಮಾಡಬಾರ್ದು ಫ್ರೆಂಡ್ಸ್. ಇದರಿಂದ ನಮ್ಗೆ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ. ಓಕೆ, ನಾವು ಶಾರ್ಟ್ಕಟ್ನ ಫೈಂಡ್ ಮಾಡಿ ಅಲ್ಲಿ ಸೊಲ್ಯೂಷನ್ ಮಾಡಬೇಕು. ಹೇಗಂದರೆ ನಮಗೆ ವರ್ಡ್ಸ್ನ ಪೊಸಿಷನ್ ವ್ಯಾಲ್ಯೂ ನಾವು ನೆನಪಿಟ್ಕೊಂಡ್ಬಿಡ್ಬೇಕು. ಏನಂದರೆ O ಎಷ್ಟನೇ ವ್ಯಾಲ್ಯೂ ರೀ? 15, P 16, Q 17, R 18, S 19, T 20. ನೋಡಿದ ತಕ್ಷಣ ಈಗ ಒಂದು ವರ್ಡ್ ನಮ್ಗೆ ಬಂತ ಸರ್, ಟಿ ಬಂತು ಸರ್, ಟಿ 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 20, I 9 ಸರ್. ಈ ಥರ ನೆನಪಿಟ್ಕೊಂಡ್ಬಿಡ್ಬೇಕು. ಹೇಗೆ ಸರ್ ಅಂದರೆ ಬನ್ನಿ, ಮೊದಲು 5 ವರ್ಡ್ಸ್ ನೆನಪಿಟ್ಕೋಬೇಕು. 5 ವರ್ಡ್ಸ್: ಇಜೋಟಿ, ಇಜೋಟಿ, ಇಜೋಟಿ. 5, 10, 15, 20, 25. ಒಂದ್ಸಲ ಜೋರಾಗಿ ಹೇಳಿ ಎಲ್ಲರೂ, ಇಜೋಟಿ, ಇಜೋಟಿ. 5, 10, 15, 20, 25. ಓಕೆ, ಇವು 5 ವರ್ಡ್ಸ್ ಅಂತೂ ನಮ್ಗೆ ನೆನಪುಳೋದು ಬಿಟ್ಟಿರುತ್ತೆ. ರಿಮೈನಿಂಗ್ ಎಷ್ಟು ವರ್ಡ್ಸ್ ನೆನಪು ಮಾಡ್ಕೋಬೇಕು ಅಂದರೆ ನಮಗೆ ABC ಅಂತೂ ಗೊತ್ತಿದೆ. 1 2 3. XYZ ಗೊತ್ತಿದೆ. XYZ. X ಎಷ್ಟ್ರಿ? 24. Y ಎಷ್ಟ್ರಿ? 25. Z ಎಷ್ಟ್ರಿ? 26. ಓಕೆ, ಎಷ್ಟು ವರ್ಡ್ಸ್ ಗೊತ್ತಾದ ನೋಡ್ರಿ? 1 2 3 4 5 6 ರೀ, 7 8 9 10. 10 ವರ್ಡ್ಸ್ ಆಲ್ರೆಡಿ ಗೊತ್ತಿದೆ ಫ್ರೆಂಡ್ಸ್. ರಿಮೈನಿಂಗ್ 16 ವರ್ಡ್ಸ್ ವಿ ಶುಡ್ ನೋ. ಅದಕ್ಕಾಗಿ ನಾವು ಅವನ್ನ
ನೆನಪಿಟ್ಕೊಳ್ಳೋಣ. ಹೇಗೆ ಅಂದರೆ ರಿಮೈನಿಂಗ್ ಯಾವ್ಯಾವ್ರಿ ಇ ಇ ಬಂದಿದೆಯಲ್ಲ, ರಿಮೈನಿಂಗ್ ಇ ಬಂದಿದೆ ಅಂದರೆ ಡಿ 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 ಫಾರ್ ಡಾಂಕಿ 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 ನಾಲ್ಕು ಕಾಲು ಅದಾವ್ರಿ. ಡಿ ಫಾರ್ ಡಾಂಕಿ ನಾಲ್ಕು ಕಾಲು ಅದಾವು. ಎಫ್ 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 ಅಲ್ಲಿ ಒಂದೇ ನಮ್ಗೆ ಇದು ಸಿಂಬಲ್ ಬರುತ್ತಲ್ಲ, ಒಂದು ವರ್ಡ್ನ ಫಾರ್ಮೇಷನ್ ಮಾಡ್ಬೋದು. ಏನಂದ್ರೆ F6 ಈ ಥರ. ಜೆ ನೋಡಿ 7 G7 ಎಚ್ 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 8 ಥರ ಬರಿಬೋದಾ, H8. ಐ ಐ ಐ ಇದು ಮಾಡಿದ್ರೆ I9. ಓಕೆ, I9. ಜೆ ಅಂತ ಗೊತ್ತಿದೆ 10 ಅಂತ. ಕೆ ಏನ್ರಿ ಕೆ 11 ಕಿಂಗ್ಸ್ 11 ಪಂಜಾಬ್ ಟೀಮ್ ಇದೆ ರೀ. ಕಿಂಗ್ಸ್ 11 K11 L12 ಎಂ ಏನ್ರಿ 13 ಎಂ ಅಲ್ಲಿ ನೋಡ್ರಿ ನಮ್ಗೆ 3 ಅಂತ ಕಾಣಿಸುತ್ತಾ, 3 ಈ ತರ 3 ಉಲ್ಟಾ 3 ಅಂತ ಕಾಣಿಸುತ್ತಾ. 13 ಯಾವ್ದ್ರಿ ಸಿ. ನೆಕ್ಸ್ಟ್ ಇನ್ನೊಂದು 13 ಬರುತ್ತೆ, ಹೌದಾ, M13 ಆಗುತ್ತೆ. ಎನ್ ಎಷ್ಟ್ರಿ 14. ಓ ಆಲ್ರೆಡಿ ಗೊತ್ತಿದೆ. ಪಿ ಎಷ್ಟ್ರಿ 16. ಕ್ಯೂ ಎಷ್ಟ್ರಿ 17. ಆರ್ 18. ಎಸ್ 19. ಟಿ 20. T20 ಯು 21. ವಿ 22. ಡಬ್ಲ್ಯೂ 23. ಎಕ್ಸ್ 24. ವೈ 25. ಝೆಡ್ 26. ಫ್ರೆಂಡ್ಸ್, ನೀವು ಡೈಲಿ ನೈಟ್ ಮಲಗೋ ಮುಂಚೆ ಇವನ್ನ ಕಣ್ಣು ಮುಚ್ಚಿ ಈ ಥರ ಮಾಡಿ. ಹೇಗೆಂದರೆ L12 ಕೆ ಕಿಂಗ್ಸ್ 11 T20 F6 G7 ಈ ಥರ. ಮತ್ತೆ ನಾವು ಅದರದ್ದು ಅಪೋಸಿಟ್ಸ್ ವ್ಯಾಲ್ಯೂನ ನೆನಪಿಟ್ಕೊಂಡ್ಬಿಡೋಣ. ಓಕೆ, ಹೇಗೆ ಅಂದರೆ ಎ ಝೆಡ್ ಬಿ ವೈ ಬೈ CX6 DW ಡ್ಯೂ EV ಯೂನಿಂಗ್ ಎಫ್ ದೇನ್ರಿ ಹೇಳ್ರಿ ಬೇಗ. FU 4. ಜಿ ಹೇಳ್ರಿ GT ರೋಡ್. ಎಚ್ ಹೇಳ್ರಿ HS ಹೈಸ್ಕೂಲ್ ಅಂದ್ರೆ ಏನ್ ನೆನಪು ಬರತ್ರಿ? ನಮ್ಗೊಂದು ಸಾಂಗ್ ನೆನಪು ಬರ್ಬೋದಾ? ಕನ್ನಡ ಸಾಲಿ ಹೈಸ್ಕೂಲ ಮೂಲಿ ನೀ ಬರವಲ್ಲಿ, ಹೌದಲ್ಲ? ಈ ತರ ರಿಲೇಟ್ ಮಾಡ್ಕೊಳ್ಳಿ ಯಾವುದೇ ಒಂದು ವರ್ಡ್ಸ್ ನೆನಪು ಬರಲಿಲ್ಲ ಅಂದ್ರೆ. ಐ ಆರ್ ಇಂಡಿಯನ್ ರೈಲ್ವೆ. ನೆಕ್ಸ್ಟ್ JQ ಜಂಗಲ್ ಕ್ವೀನ್. ನೆಕ್ಸ್ಟ್ KP ಕಾನ್ಪುರ್. LO ಏನ್ರಿ ಲವ್. ಪ್ಯಾರ್ ಅಂದ್ರೆ ನೋಡಿ ಎಲ್ಲರ ಮುಖದಲ್ಲೂ ನಗು ಬರುತ್ತೆ, ಹೌದಲ್ಲ? ಎಂ ಏನ್ರಿ MN ಮ್ಯಾನ್. ಇವಾಗ ಏನ್ ಮಾಡೋಣ, ಒಂದ್ಸಲ ಅನ್ಬಿಡಿ. BY ಬೈ SI6 ಡ್ಯೂ ಯೂನಿಂಗ್ 4 GT ರೋಡ್ ಹೈಸ್ಕೂಲ್ ಇಂಡಿಯನ್ ರೈಲ್ವೆ ಜಂಗಲ್ ಕ್ವೀನ್ ಕಾನ್ಪುರ್ ಲವ್ ಮ್ಯಾನ್. ನೈಟ್ ಮಲಗಬೇಕಾದ್ರೆ ಈ ತರ ಕಣ್ಣು ಮುಚ್ಚಿ ಒಂದ್ಸಲ, ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟು ಈ ತರ ಡ್ಯೂ ಯೂನಿಂಗ್ GT ರೋಡ್ ಇಂಡಿಯನ್ ರೈಲ್ವೆ ಹೈಸ್ಕೂಲ್ 4 6 ಈ ತರ ನಮ್ಗೆ ನೆನಪಿಟ್ಟುಗುತ್ತೆ. ಸರ್ ಇದರಿಂದ ಏನ್ ಯೂಸ್ ಆಗುತ್ತೆ ಸರ್ ಅಂತ ಕೇಳ್ಬೋದು. ಬಟ್ ನೋಡಿ ಫ್ರೆಂಡ್ಸ್, ಏನಾಗುತ್ತೆ ಯೂಸ್ ಅಂದ್ರೆ ABCW ಈ ತರ ಒಂದು ವರ್ಡ್ಸ್ ಕೊಡ್ತಾನೆ ಅವನು. ಕೊಟ್ಟು
ನಾವು ಇದನ್ನ ಡಿಕೋಡಿಂಗ್ ಮಾಡಬೇಕು. ಅದಕ್ಕಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಎ ಝೆಡ್ ಬಿ ಬೈ ಸಿ ಎಕ್ಸ್ ಡಬ್ಲ್ಯೂ ಡಿ ಅಂದ್ರೆ ಡ್ಯೂ ಅಪೋಸಿಟ್ಸ್ ಇದೆ ಸರ್ ಅಂತ. ನೆಕ್ಸ್ಟ್ ಇದನ್ನೇ ನಾವು ಕಂಡು ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಅವ್ನು ಏನು ಕೇಳಿದಾನೆ ಎಮ್ ಎನ್ ಎಲ್ ಕೆ ಕೇಳಿದಾನಂದ್ರೆ ಎಮ್ದೇನ್ರಿ ಎಮ್ ಎನ್ ಮ್ಯಾನ್ ಸರ್, ಎನ್ ಏನ್ ಸರ್ ಎಮ್ ಸರ್, ಎಲ್ ಓ ಲವ್ ಸರ್ ಓ ರೀ, ಕೆ ಏನ್ ಸರ್ ಕೆ ಪಿ ಪಿ ರೀ ಸರ್ ಕಾನ್ಪುರ್ ಪಿ ಆಗತ್ರಿ. ಓಕೆ, ವಿತ್ ಇನ್ 2 ಸೆಕೆಂಡ್ಸ್ ಸಾಲ್ವ್ ಮಾಡಿದೆ ಫ್ರೆಂಡ್ಸ್ ನಾವು. ಇದನ್ನ ನಾವು ಡೈಲಿ ರಿವೈಸ್ ಮಾಡಿ ಹಾರ್ಡ್ಲಿ 10 ಮಿನಿಟ್ಸ್ ಆಗ್ಬೋದು ಫ್ರೆಂಡ್ಸ್ ರಿವೈಸ್ ಮಾಡಕ್ಕೆ. ಡೈಲಿ ರಿವೈಸ್ ಮಾಡಿ. ಓಕೆ, ಮೊದಲೇ ಕ್ವಶನ್ ಹೋಗೋಣ. ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂತ ಅರ್ಥ ಅರ್ಥ ಆಯ್ತು ಅಂದ್ಕೊಂತೀನಿ. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಟು ದಿ ಕ್ವಶನ್. ಓಕೆ, ಬನ್ನಿ. In a certain code language, XHOS is coded as 84, CRFY is coded as 112. What is the code for ZIOE in the given language? ನಮ್ಗೆ ಏನಂದ್ರೆ ಏನ್ ಹೇಳಿದಾನೆ, XHOS ಕೊಟ್ಟಿದ್ದಾನೆ. ಈ ತರ ಇದ್ರದ್ದು ಕೊಟ್ಟಿದ್ದಾನೆ ಅಂದ್ರೆ ಎಕ್ಸ್ ಏನಾಗುತ್ತೆ, ಎಕ್ಸ್ ಅಪೋಸಿಟ್ ಏನ್ ಹೇಳಿದಾರೆ ನಿಮ್ಗ, ಎಕ್ಸ್ ಹೇಳ್ರಿ ಒಂದ್ಸಲ ಕಮೆಂಟ್ ಮಾಡ್ರಿ. ಎಕ್ಸ್ ಏನ್ರಿ ನೆನಪು ಮಾಡ್ಕೊಳ್ಳಿ. ಎಕ್ಸ್ 666 ಅಂದ್ರೆ ಸಿ. ಎಚ್ ಏನ್ರಿ ಎಚ್ 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 ಹೈಸ್ಕೂಲ್. ಎಸ್ ಓದೇನ್ರಿ ಲವ್ ಪ್ಯಾರ್ ಎಲ್ ಆಗತ್ರಿ. ನೆಕ್ಸ್ಟ್ ಹೇಳ್ರಿ ಎಸ್ 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 ಎಚ್ ಹೈಸ್ಕೂಲ್. ಇವಾಗ ಅಪೋಸಿಟ್ ಆಗಿ ನೆಕ್ಸ್ಟ್ ಸಿ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಎಷ್ಟ್ರಿ 3, ಎಸ್ ಎಷ್ಟ್ರಿ ಎಸ್ 19, ಎಲ್ 12, ಎಚ್ ಎಷ್ಟ್ರಿ 8. ಇವೆಲ್ಲ ಆ್ಯಡ್ ಮಾಡಿ 12 20. ಹೌದಾ, ಒಂದು ನಿಮಿಷ. 3 19 12 8 ಆ್ಯಡ್ ಮಾಡಿ 10 19 22. ನೆಕ್ಸ್ಟ್ 2 4 42. ಬರಲಿಲ್ಲ ಸರ್ ಅಂತ ರಿಲೇಷನ್ ವರ್ಕ್ ಆಗಲಿಲ್ಲಲ್ಲ, 42 ಬಂತು. ಏನು ಮಾಡಿದ್ರೆ ಆಗುತ್ತೆ ಅಂತ ನೋಡಿ. ಇಂಟು 2 ಮಾಡಿದ್ರೆ 2 2s 4, 2 4s 8, 84. ರಿಲೇಷನ್ ವರ್ಕ್ ಆಯ್ತಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಅಪ್ಲೈ ಮಾಡಕ್ ಹೋಗ್ಬಾರ್ದು. ಯಾಕೆ ಹೇಳಿ, ಆಲ್ರೆಡಿ ಇದಕ್ಕೆ ಅಪ್ಲೈ ಆಗಿದೆ ಅಂದ್ರೆ ಇದಕ್ಕೆ ಅಪ್ಲೈ ಆಗುತ್ತೆ ಅಂತಾನೆ. ಒಂದೊಂದ್ಸಲ ಬರುತ್ತೆ ಇದಕ್ಕೂ ಅಪ್ಲೈ ಮಾಡ್ಬೇಕಾಗುತ್ತೆ, ಇದಕ್ಕೂ ಅಪ್ಲೈ ಮಾಡ್ಬೇಕಾಗುತ್ತೆ. ಅದು ನಾವು ಮುಂದೆ ನೋಡೋಣ. ಬಟ್ ಇವಾಗ ಇದಕ್ಕೆ ನಾವು ಡೈರೆಕ್ಟ್ ಹೋಗ್ಬಿಡೋಣ. ZIOE ಝೆಡ್ ಏನ್ರಿ ZAIR ಇಂಡಿಯನ್ ರೈಲ್ವೆ. OLEV ಅಪೋಸಿಟ್ ಪ್ಲೇಸ್ ವ್ಯಾಲ್ಯೂ ಹೇಳ್ರಿ ಅದ್ರದ್ದು A1 R 18, L ಹೇಳ್ರಿ 12, L 12, ಲವ್ 12, V ಎಷ್ಟ್ರಿ V ಹೇಳ್ರಿ 22. ಈಗ ಕೂಡಿಸ್ರಿ ಫ್ರೆಂಡ್ಸ್. 10 12 13 53 ಇಂಟು 2 ಮಾಡಿದೇವಲ್ಲ, 53 ಇಂಟು 2, 2 3 6, 2 5 10, 106. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಲ್ಲ, ನಮಗೆ ಅಪೋಸಿಟ್ಸ್ ವ್ಯಾಲ್ಯೂ ಗೊತ್ತಿದ್ರೆ ನಾವು ಬೇಗ ಮಾಡ್ಬೋದು. ಬಟ್ ಅಪೋಸಿಟ್ಸ್ ವ್ಯಾಲ್ಯೂ ಗೊತ್ತಿರಲಿಲ್ಲ ಅಂದ್ರೂ ಅದಕ್ಕೆ ಒಂದು ಟ್ರಿಕ್ಸ್ ಇದೆ. ಹೇಗೆ ಅಂದ್ರೆ, ಟ್ರಿಕ್ಸ್ ಅನ್ನೋದಲ್ಲ, ಬೇಸಿಕ್ ಇದು. ಹೇಗೆ ಅಂದ್ರೆ, ನಮಗೆ ಇವಾಗ ಎಕ್ಸ್ ಗೊತ್ತಿಲ್ಲ, ಹೌದಾ, ಎಕ್ಸ್ ಪ್ಲೇಸ್ ವ್ಯಾಲ್ಯೂ ಗೊತ್ತಿದೆಯಲ್ಲ, ಎಷ್ಟ್ರಿ 24 ಅಲ್ಲ ಎಕ್ಸ್ ಪ್ಲೇಸ್ ವ್ಯಾಲ್ಯೂ. ಸಿ ಇದು ಎಷ್ಟ್ರಿ ಪ್ಲೇಸ್ ವ್ಯಾಲ್ಯೂ 3. ಸಿ ಅಪೋಸಿಟ್ ಫೈಂಡ್ ಮಾಡಬೇಕು ಅಂದ್ರೆ 27 - 3 ಮಾಡಿ 24. ಸಿ ಏನು ಅಪೋಸಿಟ್ ಬರ್ತೈತ್ರಿ ಎಕ್ಸ್ 24. ಯಾಕೆ ಸರ್ ನೀವು 27 ಅಲ್ಲೇ ಮೈನಸ್ ಯಾಕೆ ಮಾಡಿದ್ರಿ ಸರ್? ಟೋಟಲ್ ಲೆಟರ್ಸ್ ಇರೋದು 26 ಅಲ್ಲ, ನೀವು 26 ಅಲ್ಲಿ -3 ಮಾಡಬೇಕಲ್ಲ ಸರ್ ಅಂತ ನೀವು ಕೇಳ್ಬೋದು. ಹೌದಾ, ಬಟ್ ಆ ಥರ ಅಲ್ಲ ಫ್ರೆಂಡ್ಸ್. ಹೇಗೆ ಅಂದರೆ ABC XYZ, ಸಾರಿ ಉಲ್ಟಾ ಆಯ್ತಲ್ಲ, ಇಲ್ಲಿ ಬರೀತೀನಿ ನೋಡಿ. ABC XYZ ಕರೆಕ್ಟ್ ಇತ್ತಲ್ಲ. ಓಕೆ, A1 X 26, B2 Y 25, C3 Z 24. ಇದೇ ಥರ ನೀವು ಬರ್ಕೊಂಡು ಹೋದ್ರೆ, ಈ ಥರ DEST ಇದೇ ಥರ ಉಲ್ಟಾ ಬರ್ಕೊಂತ ಹೋದ್ರೆ ಯಾವುದೇ ಸಂಖ್ಯೆ 2 ಸಂಖ್ಯೆ ಕೂಡಿಸಿದಾಗ ನಿಮಗೆ 27 ಬರುತ್ತೆ ನೋಡಿ. 24 3 27, 25 2 27, 26 1 27.
ಆದ ಕಾರಣ ನಾವು 27ರಲ್ಲಿ ಮೈನಸ್ ಮಾಡ್ತೀವಿ. ಯಾವುದೇ ಅದರ ಪೊಸಿಷನ್ ವ್ಯಾಲ್ಯೂ ಗೊತ್ತಾಗಬೇಕು ಅಂದ್ರೆ, ಸಾರಿ ಅಪೋಸಿಟ್ ವ್ಯಾಲ್ಯೂ ಗೊತ್ತಾಗಬೇಕು ಅಂದ್ರೆ, ಇನ್ಸ್ಟೆಡ್ ನಮಗೆ ಈ ತರ ನೆನಪಿರ್ಲಿಲ್ಲ ಅಂದ್ರೆ ನಾವು ಇದಕ್ಕೆ ಹೋಗ್ಬೋದು. ಬಟ್ ನನ್ನ ಸಜೆಷನ್ ಏನಂದ್ರೆ ನಿಮ್ಗೆ ಈ ತರ ನೆನ್ಪಿಟ್ಕೊಂಬಿಡಿ. IR ಇಂಡಿಯನ್ ರೈಲ್ವೆ, LO ಲವ್, EV ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನೆನ್ಪಿಟ್ಕೊಳ್ಳಿ. HS ಹೈಸ್ಕೂಲ್, LO ಲವ್ ಒಂದ್ಸಲ ನೀವು ಮನ್ಸಾರಿ ಅಂದ್ರೆ ಮನ್ಸಲ್ಲಿ ಅನ್ಕೊಳ್ಳಿ, ಇಲ್ಲ ಜೋರಾಗಿ ಅನ್ನಿ. ಮಲಗ್ಬೇಕಾದ್ರೆ IR ZA ಈ ತರ ಒಂದ್ 10 ನಿಮಿಷದಲ್ಲಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಒಂದ್ ಕ್ಲಾಸಲ್ಲಿ ನೀವು ನೆನ್ಪಿಟ್ಕೊಂಡ್ಬಿಡ್ತೀರ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಏನ್ ಕೇಳಿದಾನೆ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಮೈಂಡ್ ಯುವರ್ ವರ್ಡ್ಸ್ ಈಸ್ ಕೋಡೆಡ್ ಆಸ್ ATBD KG and use word wisely is coded as HK KG BO. How is words coded in the given language ಅಂತ ಹೇಳಿದಾನೆ. ಏನಂದ್ರೆ ನಮಗೆ ಮೈಂಡ್ ಯುವರ್ ವರ್ಡ್ಸ್ ಕೋಡ್ ಮಾಡಿದ ನಾವು ಹೇಗೆ ಅಂದ್ರೆ ATBD KG ಯೂಸ್ ವರ್ಡ್ಸ್ ವೈಸ್ಲಿ ಈಸ್ ಕೋಡೆಡ್ ಆಸ್ HK KG BO. ನಮಗೆ ವರ್ಡ್ಸ್ ಇದರಲ್ಲಿರೋ ವರ್ಡ್ಸ್ ನ ಕಂಡುಹಿಡಿಕೋಬೇಕು ಅಂತ ಹೇಳಿದಾನೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ವಿತೌಟ್ ಪೆನ್ ಅಂಡ್ ಪೇಪರ್ ಯು ವಿಲ್ ಸಾಲ್ವ್ ದಿಸ್ ಕ್ವಶನ್. ಹೇಗೆ ಅಂದ್ರೆ ನೋಡಿ, ಏನ್ ಮಾಡ್ಬೇಕು ಅಂದ್ರೆ ಮೈಂಡ್ ಯುವರ್ ವರ್ಡ್ಸ್ ಅಂತ ಕೊಟ್ಟಿದ್ದಾನೆ, ಯೂಸ್ ವರ್ಡ್ಸ್ ವೈಸ್ಲಿ ಅಂತ ಕೊಟ್ಟಿದ್ದಾನೆ. ಮೈಂಡ್ ಯುವರ್ ವರ್ಡ್ಸ್ ಅಂದ್ರೆ ಮೈಂಡ್ಗೆ AT ಬರುತ್ತೆ, ಯುವರ್ಗೆ BD, ವರ್ಡ್ಸ್ಗೆ KG. ನೆಕ್ಸ್ಟ್ ನೋಡ್ರಿ, ಯೂಸ್ಗೆ ಏನ್ ಬಂದಿದೆ, ಯೂಸ್ಗೆ HK, ವರ್ಡ್ಸ್ಗೆ KG, ವೈಸ್ಲಿ BO. ಇದ್ರಲ್ಲಿ ನೋಡಿ ಮೈಂಡ್ ಯುವರ್ ವರ್ಡ್ಸ್ ಇಲ್ಲಿದೆ, ವರ್ಡ್ಸ್ ಇಲ್ಲೂ ಇದೆ, ಇಲ್ಲೂ ಇದೆ. ಹಾಗಾದ್ರೆ ಎರಡರಲ್ಲೂ ಯಾವ್ದು ಕೋಡೆಡ್ ಕಾಮನ್ ಇದೆ ನೋಡಿ? HK ಇದೆಯಾ? ಇಲ್ಲ. KJ ಇದೆಯಾ? ಹೌದು ಸರ್, KJ ಇದೆ. ಅಂದ್ರೆ ವರ್ಡ್ಸ್ ಏನಾಗುತ್ತೆ? KJ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೆಕ್ಸ್ಟ್ ಸಾಲ್ವ್ ಮಾಡೋಣ ಕ್ವಶನ್ಸ್ ನ ಇದೇ ತರ. ನಾವು ಇದನ್ನ ಈಸಿ ವಿತೌಟ್ ಪೆನ್ ಅಂಡ್ ಪೇಪರ್ ನ ಸಾಲ್ವ್ ಮಾಡೋದು. ಏನಂದ್ರೆ ನೀವು ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತೀರಾ ಇದೇ ತರ, ಇದ್ರ ಮೇಲೆ ಇದೇ ಕ್ವಶನ್ಸ್ ಮೇಲೆ ನೀವು ಈ ಟೈಪ್ ಮೇಲೆ ಎಷ್ಟು ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಅವಾಗ ನೀವು ವಿತೌಟ್ ಪೆನ್ ಅಂಡ್ ಪೇಪರ್ ಯು ವಿಲ್ ಸಾಲ್ವ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ USGI is coded as 49 and DPTQ is coded as 51. What is the code for FAUL in the given language? ನಾವೇನ್ ಫೈಂಡ್ ಮಾಡಬೇಕು ಅಂದ್ರೆ USGI ಏನಂದ್ರೆ ಅಪೋಸಿಟ್ ನೋಡ್ರಿ. ಯು ಏನ್ ಹೇಳಿದೆ ನಿಮ್ಗ? ನಾ ಯು ಏನ್ ಹೇಳಿನ್ರಿ? F ರೀ. 4 U4 ಅಂದ್ರೆ F. HS ಹೈಸ್ಕೂಲ್, ಜಂಗಲ್ ಕ್ವೀನ್, TG GT ರೋಡ್. ನೆನಪಾಯ್ತಲ್ಲ? F ಏನ್ರಿ? 6 ಆಗುತ್ತಾ ಈ ತರ. H 8, Q ಹೇಳ್ರಿ. Q ಏನ್ರಿ? O ಗೊತ್ತಿದೆಯಾ? O 15 ರೀ. ಅದಾದ್ಮೇಲೆ P ಬರುತ್ತೆ, ಅದಾದ್ಮೇಲೆ Q ಬರುತ್ತಾ? ಈ ತರ ಮಾಡಿ. O 15, 16, 17, Q 17, J ಎಷ್ಟ್ರಿ? 7. ಕೂಡ್ಸ್ರಿ. 15, 23, 29, 39, ಸಾರಿ 40. ಇಲ್ಲ, ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಏನು ನೋಡೋಣ ಬನ್ನಿ. ಸಾರಿ ಫ್ರೆಂಡ್ಸ್. ಓಕೆ ಬನ್ನಿ. USJI. ಯು ಎಷ್ಟ್ರಿ? ಯುದ್ ಅಪೋಸಿಟ್ ಏನ್ರಿ ಹೇಳಿ? ಯುದ್ ಅಪೋಸಿಟ್ F 6 ಆಗುತ್ತಲ್ಲ. H ಹೈಸ್ಕೂಲ್, JQ 16, IR 18. ನೋಡಿ ಇವಾಗ 8 8 16, 16 22, 28, 48 ಬಂತ. +1 ಮಾಡಿ 49 ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಕೋಡ್ ಗೊತ್ತಾಯ್ತಲ್ಲ, ಇದನ್ನ ನೀವು ಫೈಂಡ್ ಮಾಡಿ. ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಕೇಳಿದ ನೋಡಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ XEKP is coded as
6 25 19 14 ಕೊಟ್ಟಿದ್ದಾನೆ. ಅದೇ ತರ ಇದನ್ನ ಈ ತರ ಕೊಟ್ಟಿದ್ದಾನೆ. ನಾವು ಇದನ್ನ ಫೈಂಡ್ ಮಾಡಬೇಕು. ಇವಾಗ ನೋಡಿ ನಮಗೆ ಅವು ವರ್ಡ್ಸ್ ನಾನು ಈಗ ನಾವು ಎಕ್ಸ್ ವ್ಯಾಲ್ಯೂ ಗೊತ್ತಿರಲಿಲ್ಲ ಅಂದ್ರೆ ಪೊಸಿಷನ್ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ, ಮತ್ತೆ ಎ ಬಿ ಸಿ ಡಿ ಬರ್ಕೋತೀವಿ. ಈ ತರ ಎ ಬಿ ಸಿ ಡಿ ಬರ್ಕೋಬೇಕಾಗುತ್ತೆ ಜಡ್ ವರೆಗೂ. ನೆಕ್ಸ್ಟ್ ಅದಕ್ಕೆ ಪೊಸಿಷನ್ ವ್ಯಾಲ್ಯೂ ಬರ್ಕೊಂತ ಹೋಗ್ಬೇಕಾಗುತ್ತೆ. ಮಿನಿಮಮ್ ಇದಕ್ಕೆ 2 ಮಿನಿಟ್ಸ್ ತಗೊಳುತ್ತೆ. ನಿಮ್ಮ ಅಪೋಸಿಟ್ದವರು ಅದರಲ್ಲಿ ಒಂದೆರಡು ಕ್ವಶನ್ ಬೇರೆ ಯಾವುದೋ ಮಾಡ್ತಿರ್ತಾರೆ. ಹಾಗಾಗಬಾರ್ದು ಫ್ರೆಂಡ್ಸ್. ನಾವು ಟೈಮನ್ನು ಕನ್ಸ್ಯೂಮ್ ಮಾಡಬೇಕು. ಯಾವುದಕ್ಕೆ ನಾವು ಟೈಮ್ ಕನ್ಸ್ಯೂಮ್ ಮಾಡಬೇಕಲ್ಲ ಅದನ್ನ ಕನ್ಸ್ಯೂಮ್ ಮಾಡೋಣ. ಹೇಗೆಂದ್ರೆ ನೋಡಿ, ಎಕ್ಸ್ ಇ ಕೆ ಪಿ. ಎಕ್ಸ್ ಏನ್ರಿ? ಎಕ್ಸ್ ಎಕ್ಸ್ ಅಪೋಸಿಟ್ 6 6 ಸಿ. ಇ ಇ ವಿ ಈವ್ನಿಂಗ್. ಕೆ ಪಿ. ನೆಕ್ಸ್ಟ್ ಪಿ ಇದೆ ಅಂದ್ರೆ ಪಿ ಕೆ. ಸಿ ಎಷ್ಟ್ರಿ? 3. ವಿ ಎಷ್ಟ್ರಿ? 22. ಪಿ ಎಷ್ಟ್ರಿ? 16. ಕೆ ಎಷ್ಟ್ರಿ? ಕೆ ಎಷ್ಟ್ರಿ? ಕೆ ಎಷ್ಟು ಹೇಳ್ರಿ? ಕಿಂಗ್ಸ್ 11. ಕಿಂಗ್ಸ್ 11 11 ರೀ. ಓಕೆ. 3 ಪ್ಲಸ್ 3 22 ಪ್ಲಸ್ 3 16 ಪ್ಲಸ್ 3 11 ಪ್ಲಸ್ 3 ನೋಡಿ ಆಗಿದೆಯಲ್ಲ. 3 ಪ್ಲಸ್ 3 ಆಗಿದೆ. 22 ಪ್ಲಸ್ 3 25 ಬಂದಿದೆ. ಓಕೆ. 16 ಪ್ಲಸ್ 3 19 ಆಗಿದೆ. 11 ಪ್ಲಸ್ 3 14. ಗೊತ್ತಾಯ್ತಲ್ಲ, ನಾವು ಪ್ಯಾಟರ್ನ್ನ ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಅದೇ ಪ್ಯಾಟರ್ನ್ನ ಇದಕ್ಕೆ ಅಪ್ಲೈ ಮಾಡಿಬಿಡೋಣ. ಕ್ಯೂ ಸಿ ಜೆ ಆರ್. ಕ್ಯೂದೇನ್ರ ಅಪೋಸಿಟ್? ಜೆ. ಜೆ ಎಷ್ಟ್ರಿ? 10. ಸಿ ಎಷ್ಟ್ರಿ? 6. ಎಕ್ಸ್ 24. ಜೆ ಕ್ಯೂ. ಕ್ಯೂ ಎಷ್ಟು ಅಪೋಸಿಟ್? 16 ರೀ. ಆರ್ ಐ ಆರ್. ಐ 9 ಪ್ಲಸ್ 3 ಮಾಡ್ರಿ. 13 ಆಯ್ತು. 13 ಎಲ್ಲಿದೆ ನೋಡ್ರಿ? 13 ಇಲ್ಲಿದೆ. ಸೊಲ್ಯೂಷನ್ ಮಾಡ್ಕೊಂತ ಕೂತ್ಕೋಬೇಡಿ. 13 ಇರೋದೇ ಒಂದೇ ಆಪ್ಷನ್ ಅಲ್ಲಿ ಅಂದ್ರೆ ಆಪ್ಷನ್ ಸಿ ಹಾಕಿ ಮುಂದೆ ಹೋಗಿ. ಯಾಕಂದ್ರೆ ಆಲ್ರೆಡಿ ಸೊಲ್ಯೂಷನ್ ಮಾಡೋದ್ರಿಂದ ನಮ್ಗೆ ಏನು ಯೂಸ್ ಇಲ್ಲ ಫ್ರೆಂಡ್ಸ್. 13 ಅಂತ ಬಂತಾ, ಕ್ಲಿಕ್ ಮಾಡಿ ಮುಂದೆ ಹೋಗಿ. ಅವ್ರು ನಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೇಳಿಲ್ಲ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಎಕ್ಸ್ ಐ ಎಕ್ಸ್ ಸಿ ಯು ಪಿ is coded as 10. ಡಿ ಝೆಡ್ ವೈ ಎಮ್ is coded as 8. ವಾಟ್ ಈಸ್ ದ ಆರ್ ಎಸ್ ಎ ಡಬ್ಲ್ಯೂ ವೈ ಕ್ಯೂ ಐ ಅಂತ ಇಟ್ಕೊಳ್ಳಿ. ನೀವು ನೋಡಿ, ಅಬ್ಸರ್ವ್ ಮಾಡಿ, ಏನ್ ಆಗಿರ್ಬೋದು ಅನ್ಕೊಂತೀರಾ ನೀವು? ಸರ್ ಪ್ಲಸ್ ಮಾಡಿ ಇದರದ್ದು ಪೊಸಿಷನ್ ವ್ಯಾಲ್ಯೂ ಪ್ಲಸ್ ಮಾಡಿರ್ಬೋದು ಸರ್ ಅಂತ ಅನ್ಕೊಂತೀರಾ? ಸಾಧ್ಯನೇ ಇಲ್ಲ. 10 ಬರಕ್ ಸಾಧ್ಯನೇ ಇಲ್ಲ. ಓಕೆ ಸರ್, ಅದರದ್ದು ರಿವರ್ಸ್ ವ್ಯಾಲ್ಯೂ ಮಾಡಿರ್ಬೋದು ಅನ್ಕೊಂತೀರಾ? ಇಲ್ಲ. ಅವಾಗ ಹಾಗಾದ್ರೆ ನಾವು ವರ್ಡ್ಸ್ನ ಇದು ಫೈಂಡ್ ಮಾಡಿ. 1 2 3 4 5 6 ಇದೆ. 6 ಇದೆಯಲ್ಲ. 6 ಪ್ಲಸ್ 4 ನೋಡೋಣ, 10 ಆಗುತ್ತೆ. 4 ಪ್ಲಸ್ 4 8 ಆಯ್ತು ಫ್ರೆಂಡ್. ಸಿರೀಸ್ ಬಂತಲ್ಲ. ನೆಕ್ಸ್ಟ್ ಇದು ನೋಡ್ರಿ, 6 7 7 ಪ್ಲಸ್ 4 13 ಏನ್ರಿ? 11. ನೋಡ್ರಿ ಏನಿದೆ ಫ್ರೆಂಡ್ಸ್ ಈ ಕ್ವಶನ್ ಅಲ್ಲಿ. ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸರ್ ಕೂಡ್ಸಿದ್ರೆ ಇಷ್ಟ ಆಗಲ್ಲ ಫ್ರೆಂಡ್ಸ್, 10 ಬರಕ್ ಸಾಧ್ಯ ಇಲ್ಲ ಸರ್. ಅಪೋಸಿಟ್ ಮಾಡಿದ್ರು 10 ಬರಕ್ ಆಗಲ್ಲ. ಬಟ್ ಇಲ್ಲೇ ಏನೋ ಮಾಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿ. ಬನ್ನಿ ನೆಕ್ಸ್ಟ್ ಕ್ವಶನ್. In a certain code language, PGMS is coded as 9 8 12 6. ಅಂಡ್ ಸೇಮ್ ಕ್ವಶನ್ ಫ್ರೆಂಡ್ಸ್, ನಿಮಗೆ ಹಿಂದೆ ಕ್ವಶನ್ ಅಲ್ಲಿ ಹೇಳಿದ್ನಲ್ಲ ಅದೇ ಕ್ವಶನ್. ಬನ್ನಿ ಟೇಕ್ ಈಗ ಪಿ ಜೆ ಎಂ ಎಸ್ ಕ್ವಶನ್ ಸಾಲ್ವ್ ಮಾಡೋಣ. ಹೋಮ್ವರ್ಕ್ ಕೊಡೋದ್ರಿಂದ ನೀವಂತರೂ ಹೋಮ್ವರ್ಕ್ ಮಾಡಲ್ಲ, ಆದ ಕಾರಣ ನಾವೇ ಸಾಲ್ವ್ ಮಾಡೋಣ. ಬೇಗ ಬೇಗ ನಿಮ್ಗೆ ನೆನಪಾದ್ರೂ ಇರುತ್ತೆ ಅಪೋಸಿಟ್ಸ್ ವ್ಯಾಲ್ಯೂ. ಪಿ ದೇನ್ರಿ ಕೆ, ಜಿ ದೇನ್ರಿ ಟಿ, ಎಂ ಏನ್ರಿ ಎನ್, ಎಸ್ ದೇನ್ರಿ ಎಸ್ ಹೇಳ್ರಿ ಎಚ್, ಕೆ ಎಷ್ಟ್ರಿ? ಕಿಂಗ್ಸ್ 11 ರೀ. ಟಿ ಎಷ್ಟ್ರಿ? ಟಿ 20 ರೀ ಸರ್. ಎನ್ ಎಷ್ಟ್ರಿ? 13 ರೀ ಸರ್. ಎಚ್ 8 ರೀ ಸರ್. 12 12 ಆಯ್ತು. 50 ಸಾರಿ, ಇದು ಮಾಡಬಾರ್ದಲ್ಲ. ನಾನು ನೋಡಿ ಕೂಡಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, 2 ಮೈನಸ್ ಮಾಡಿದ್ದಾನೆ, -2 ಮಾಡಿದ್ದಾನೆ, -1 ಮಾಡಿದ್ದಾನೆ, ಸಾರಿ ಎನ್ 14 ಆಗುತ್ತೆ ಫ್ರೆಂಡ್ಸ್. ಕಮೆಂಟ್ ಮಾಡಿ. ಓಕೆ, -2 ಮಾಡಿ 12 8 2 6 ಆಗುತ್ತೆ. ಆಯ್ತಾ? ಪ್ಯಾಟರ್ನ್ ಗೊತ್ತಾಯ್ತು.
ಈಗ ನಾವು ಇದಕ್ಕೆ ಅಪ್ಲೈ ಮಾಡೋಣ. ಕೆ ವಿ ಎ ಸಾರಿ ಎ ವಿ ಒ. ನೆಕ್ಸ್ಟ್ ನೋಡಿ, ಕೆದ ಅಪೋಸಿಟ್ ಏನ್ರಿ? ಕೆದ ಹೇಳ್ರಿ, ಕೆ ಪಿ ರೀ ಸರ್, ಕಾನ್ಪುರ್ ಸರ್. ಎ ಜಡ್ ರೀ ಸರ್, ವಿ ಎಲೆಕ್ಟ್ರಿಕ್ ಸರ್. ಓದ್ರಿ ಸರ್, ಓದ್ ಹೇಳ್ರಿ, ಓ ಲವ್ ರೀ. ಇದಂತೂ ನೀವು ಮರೆಯಲ್ಲ ರೀ, ಲವ್ ಪ್ಯಾರ್ ಮೊಹಬ್ಬತ್ ಅಲ್ರಿ, ಹೌದಲ್ಲ? ಕೆದೇನು ಪಿ ಎಷ್ಟು ವ್ಯಾಲ್ಯೂ ಐತ್ರಿ? ಪಿ ಎಷ್ಟು ಹೇಳ್ರಿ? 16, ಪಿ 16, ಝೆಡ್ 26, ಇ 5, ಎಲ್ ಎಷ್ಟು ರೀ? 12. -2 ಮಾಡ್ರಿ, 14. ನಾ ಅವಾಗಲೇ ಹೇಳಿದ್ನಲ್ಲ 14 ಬಂತು. ಒಂದು ನೋಡಿ 14 ನೋಡಿ ಯಾವುದಿದೆ 14, ಇದು ಇದೆ 14. ಇಲ್ಲೇ ಒಂದಿದೆ ಸರ್ ಆಪ್ಷನಲ್ಲಿ. ನಮಗೆ ಯಾವುದು ಅವಶ್ಯಕತೆ ಇಲ್ಲ, ಸೊಲ್ಯೂಷನ್ ಮಾಡೋದು ಅವಶ್ಯಕತೆ ಇರಲ್ಲ. ಆಪ್ಷನ್ ಎ ಟಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ ಮೂವ್ ಆಗಿ. ಆಯ್ತಾ? ಇವತ್ತಿನ ಕ್ಲಾಸಲ್ಲಿ ನಮ್ಗೆ ಅರ್ಥ ಆಯ್ತು ಅನ್ಕೊಂತೀವಿ. ಇವತ್ತು ಕ್ಲಾಸಲ್ಲಿ ಏನೇನು ಮಾಡಿದ್ವಿ ನಾವು? ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂದರೆ ಏನು ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ನಮಗೆ ಅದ್ರದ್ದು ಅಪೋಸಿಟ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಅಪೋಸಿಟ್ ವ್ಯಾಲ್ಯೂ ನಾವು ನಂಬರ್ಸ್ನ ಹೇಗೆ ನೆನಪಿಟ್ಕೋಬೇಕು ಅನ್ನೋದು ಗೊತ್ತಾಯ್ತು. ಅಪೋಸಿಟ್ ವ್ಯಾಲ್ಯೂ ಶಾರ್ಟ್ಕಟ್ ಗೊತ್ತಾಯ್ತು. ಪ್ರಾಬ್ಲಮ್ಸ್ ಯಾವ ಥರ ಬರುತ್ತೆ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.